ಪಡಕಲಂ ಇದು ಮನು ಸರೋಜ್ ಅವರು ಬರೆದು ನಿರ್ದೇಶಿಸಿರುವ ಮಲಯಾಳಂನ ಬ್ಲ್ಯಾಕ್ ಕಾಮಿಡಿ ಫ್ಯಾಂಟಸಿ ಸಿನಿಮಾ ನೋಡಿ ಮುಗಿಸಿದಾಯಿತು. ನನ್ನ ಒಪಿನಿಯನ್ ಏನಂದರೆ ಚೆನ್ನಾಗಿದೆ ಗೈಸ್, ಗುಡ್ ಕಾನ್ಸೆಪ್ಟ್, ಪ್ಲಾಟ್. ಪ್ರೊಫೆಸರ್ ರಂಜಿತ್ ಒಂದು ಮ್ಯಾಜಿಕ್ ಬುಕ್ಕನ್ನು ತಂದು ತನಗೆ ಬೇಕಾದವರ ದೇಹವನ್ನು ಕಂಟ್ರೋಲ್ ಮಾಡೋದಕ್ಕೆ ಹೋಗ್ತಾನೆ. ಇದನ್ನು ಅದೇ ಕಾಲೇಜಿನ ಸ್ಟೂಡೆಂಟ್ ಆದಂಥ ಜಿತಿನ್ ನೋಡಿದಾಗ ಆಗಿದ್ದೇನು, ಕತೆ ಹೇಗಿದೆ, ಇದನ್ನು ಯಾವ ರೀತಿ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಬೇಕು. ಯಾಕಂದರೆ ಇದನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಚೆಂದ. ನನಗೆ ಇದು ಇಷ್ಟ ಆಗಿದ್ದು ಡೈರೆಕ್ಟರ್ ಮನು ಸರೋಜರ ವಿಷನ್ ಮತ್ತು ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಸಿನಿಮಾದ ಸ್ಟಾರ್ಟಿಂಗ್ ಸೀನಿಂದಲೂ ಡೈರೆಕ್ಟರ್ ಆಡಿಯನ್ಸ್ಗೆ ಏನು ಹೇಳೋಕೆ ಹೊರಟಿದ್ದೀವಿ, ಅದರ ಮಹತ್ವವೇನು, ಈ ರೀತಿ ನಿಜವಾಗ್ಲೂ ಆಗುತ್ತಾ, ಇದ್ರ ಬಗ್ಗೆ ಎಲ್ಲ ಕ್ಲಾರಿಟಿ ಕೊಟ್ಟಿದ್ದಾರೆ. ಇದರಿಂದ ಆಡಿಯನ್ಸ್ಗೂ ಕೂಡ ಮೈಂಡ್ ಸೆಟ್ ಆಗುತ್ತೆ. ಒಂದು ಮೈಥಾಲಜಿಕಲ್ ಬುಕ್, ಸೂಪರ್ ನ್ಯಾಚುರಲ್ ಪವರ್, ಇದ್ರ ಮೇಲೆ ಬಂದಿರೋ ಸಿನಿಮಾಗಳು ತುಂಬ ಕಡಿಮೆನೇ. ಆದರೆ ಮಲಯಾಳಂ ಇಂಡಸ್ಟ್ರಿ ಇದರಲ್ಲಿ ಎತ್ತಿದ ಕೈ ಅಂತ ಹೇಳಿ. ಸಿನಿಮಾದ ಪೂರ್ತಿ ಕತೆ ಕಾಲೇಜ್ ಕ್ಯಾಂಪಸ್ನಲ್ಲೇ ರನ್ ಆಗುತ್ತೆ. ಸಂದೀಪ್ ಪ್ರದೀಪ್ ಅವರ ಕ್ಯಾರೆಕ್ಟರ್ ಚೆನ್ನಾಗಿದೆ. ತರಲೆ ಫ್ರೆಂಡ್ಸ್, ಇನ್ನೇನು ಬಿಟ್ಟು ಹೋಗಕ್ಕೆ ರೆಡಿಯಾಗಿರೋ ಗರ್ಲ್ ಫ್ರೆಂಡ್, ಇವುಗಳಿಂದ ಸಾಕಾಗಿ ಲೈಫಲ್ಲಿ ಏನಾದರೂ ಸಮಥಿಂಗ್ ನಡಿಬಾರ್ದು ಅನ್ನೋವಾಗ ಈ ಲೂಪ್ ಒಳಗೆ ಸಿಗಾಕೊಂಡು ಇದರಿಂದ ಹೊರಗೆ ಬರೋವಂಥ ಪಾತ್ರನೇ ಜಿತಿನ್. ಇನ್ನು ಸೂರಜ್ ಅವರ ಕ್ಯಾರೆಕ್ಟರ್ ಕೂಡ ಚೆನ್ನಾಗಿದೆ. ಸ್ಟಾರ್ಟಿಂಗ್ನಲ್ಲಿ ಈ ಕ್ಯಾರೆಕ್ಟರ್ ಯಾಕೆ ಹಿಂಗಿದೆ ಅನಿಸಿದ್ರು ಕೂಡ ಸಿನಿಮಾ ಮುಂದುವರಿತಾ ನಮ್ಮ ಥಾಟ್ಸ್ನ ಚೇಂಜ್ ಮಾಡುತ್ತೆ. ಶರೀಫ್ ಅವರ ಕ್ಯಾರೆಕ್ಟರ್ನ ಇನ್ನೂ ಬೆಟರ್ ಮಾಡ್ಬೋದಿತ್ತು. ಥ್ರೂಔಟ್ ದ ಮೂವಿ ಎಂಗೇಜಿಂಗ್ ಆಗಿ ಎಂಟರ್ಟೈನಿಂಗ್ ಆಗಿತ್ತು. ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಕೂಡ. ಸಿನಿಮಾ ನೋಡಿ ಜುಮಾಂಜಿ ನೆನಪಾಗೋದು ಪಕ್ಕಾನೆ. ಅಲ್ಲಿ ಅಡ್ವೆಂಚರಸ್ ಟ್ರಿಪ್ ಆದರೆ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಡೆಯುತ್ತೆ. ಫಸ್ಟ್ ಆಫ್ ವಾಸ್ ಗುಡ್. ಸೆಕೆಂಡ್ ಹಾಫ್ನಲ್ಲಿ ಏನಾಗುತ್ತೆ ಅನ್ನುವಂಥ ಕ್ಯೂರಿಯಾಸಿಟಿ ಬಂದರೆ ಅರೆ ಈ ರೀತಿ ಹೇಗೆ ನಡೆಯೋಕ್ಕೆ ಸಾಧ್ಯ ಅನ್ನೋವಂಥ ಡೌಟ್ ಕೂಡ ಬರುತ್ತೆ. ಬಾಡಿ ಸಾಫ್ಟಿಂಗ್ ಹೇಗಾಯಿತು, ಸೆಕೆಂಡ್ ಹಾಫ್ನಲ್ಲಿ ಪೂರ್ತಿ ಕತೆ ಅದರಿಂದ ಹೊರಗೆ ಬರೋದೇ ಇದೆ, ಬಟ್ ಎಲ್ಲೂ ಬೋರ್ ಮಾಡಲ್ಲ. ಸಿನಿಮಾಟೋಗ್ರಫಿ ಆ್ಯಂಡ್ ಪರ್ಫಾರ್ಮೆನ್ಸ್ ಎಕ್ಸಲೆಂಟ್ ಆಗಿದೆ. ಬಳಸ್ಕೊಂಡಿರುವಂಥ ಐಡಿಯಾಸ್ಗಳು ಕೂಡ ಇಂಪ್ರೆಸ್ ಮಾಡಿದ್ವು. ಮ್ಯೂಸಿಕ್ ವಾಸ್ ಗುಡ್. ಕ್ಲೈಮ್ಯಾಕ್ಸ್ನಲ್ಲಿ ಎಮೋಷ್ನಲ್ ವರ್ಕ್ ಆಗಿದೆ, ಬಟ್ ಅದರ ಅಗತ್ಯ ಇತ್ತಾ ಅನ್ನೋವಂಥ ಡೌಟ್ ಕೂಡ ಬರುತ್ತೆ. ಎಲ್ಲೋ ಫೋರ್ಸ್ಫುಲಿಯಾಗಿ ಆ್ಯಡ್ ಮಾಡಿಬಿಟ್ರಾ ಅನಿಸಿದ್ರು ಕೂಡ ತಪ್ಪಿಲ್ಲ. ಸೊ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು. ಓವರಾಲ್ ಕಾನ್ಸೆಪ್ಟ್ ಚೆನ್ನಾಗಿದೆ, ಬಟ್ ಈ ಕಾನ್ಸೆಪ್ಟ್ನ ಇನ್ನೂ ಪೂರ್ತಿಯಾಗಿ ಬಳಸ್ಕೊಂಡಿದ್ರೆ ಚೆನ್ನಾಗಿತ್ತು. ಕ್ಯಾನ್ ಗಿವ್ ಟ್ರೈ ಫಾರ್ ದಿಸ್ ಕಾನ್ಸೆಪ್ಟ್. ಸಿನಿಮಾ ಜಿಯೋ ಹಾಟ್ಸ್ಟಾರ್ನಲ್ಲಿ ಕನ್ನಡ ಭಾಷೆಯಲ್ಲೂ ಕೂಡ ನೋಡೋಕ್ಕೆ ಸಿಗುತ್ತೆ. ಆಲ್ರೆಡಿ ನೀವೇನಾದರೂ ಸಿನಿಮಾ ನೋಡಿದರೆ ನಿಮ್ಮ ಒಪಿನಿಯನ್ನ ಕಮೆಂಟ್ನಲ್ಲಿ ತಿಳಿಸಿ. ನೋ ಬ್ಯಾಡ್ ಲ್ಯಾಂಗ್ವೇಜ್, ನೋ ಅಡಲ್ಟ್ ಸೀನ್ಸ್. ಮತ್ತೊಂದು ರಿವ್ಯೂನೊಂದಿಗೆ ಸಿಗೋಣ. ಸೈನಿಂಗ್ ಆಫ್, ಶಶಿ.